ನಮಸ್ಕಾರ ಸ್ನೇಹಿತರೆ, ನಾವು ಟಾಟಾ ಪಂಚ್ ಅಡ್ವೆಂಚರ್ ಪ್ಲಸ್ ಕಾರ್ ತಗೊಂಡು ಒಂದು ತಿಂಗಳಾಯಿತು. ಏನೇನೆಲ್ಲ ಫ್ಯೂಚರ್ಸ್ ಇದೆ ಅಂತ ನೋಡೋಣ ಬನ್ನಿ. ನೋಡಿ, ಫಸ್ಟು ಡ್ರೈವರ್ ಸೀಟಿಂದ ಬಂದರೆ ಈ ಅಡ್ವೆಂಚರ್ ಪ್ಲಸ್ನಲ್ಲಿ ಈ ಥರ ಒಂದು ಕೀ ಸಿಗುತ್ತೆ ಆಯಿತಾ. ಮತ್ತು ಇಲ್ಲಿ ಒಂದು ನೋಡಿ, ಇಗ್ನಿಷನ್ ಇರುತ್ತಲ್ಲ, ಕೀ ಪ್ಲೇಸಲ್ಲಿ ಒಂದು LED ಗ್ಲೋ ಆಗುತ್ತೆ. ಮತ್ತು ಇಲ್ಲಿ ಬಂದರೆ ಇದು ಐಡಲ್ ಸ್ಟಾಪ್ ಬಟನ್ನು. ಇಲ್ಲಿ ಒಂದು LED ಇದೆ, ಅದು LED ಆಫ್ ಇದ್ದರೆ ಮಾತ್ರ ಅದು ವರ್ಕ್ ಆಗೋವಂಥದ್ದು. ಚಾನಲ್ ಚೇಂಜ್ ಮಾಡೋದು, ಫಾರ್ವರ್ಡು ಬ್ಯಾಕ್ವರ್ಡು. ಇದು ನೋಡಿ, ಹರ್ಮನ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಇಲ್ಲಿ ಒಂದು ಆರ್ಮ್ ರೆಸ್ಟ್ ಇದೆ. ಮತ್ತು ಇಲ್ಲಿ ಒಂದು ಉಕ್ಕು ಕೊಟ್ಟಿದ್ದಾರೆ, ಏನಾದರೂ ಕವರನ್ನು ಹ್ಯಾಂಗ್ ಮಾಡ್ಕೊಳ್ಳಿಕ್ಕೆ ಕಾಣಿಸ್ತಾ ಇಲ್ಲ ನಿಮಗೆ. ಇಲ್ಲಿ ಒಂದು ಇದೆ, ಉಕ್ಕಿದೆ. ಮತ್ತು ಇಲ್ಲಿ ನೋಡಿ, ಮಿರರ್ ಅಡ್ಜಸ್ಟ್ಮೆಂಟಿಗೆಲ್ಲ ಕೊಟ್ಟಿದ್ದಾರೆ, ಲೆಫ್ಟು ರೈಟು. ಮತ್ತು 4 ಪವರ್ ವಿಂಡೋಸ್ ಬರ್ತವೆ. ಮತ್ತು ಬ್ಯಾಕ್ ಸೈಡ್ ಬಂದರೆ ಇಲ್ಲಿ ಕೂಡ ಒಂದು 4 ವಿಂಡೋ ಇದೆ. ಮತ್ತು ಇಲ್ಲಿ 5 ವೋಲ್ಟ್ 2.4 ಆಂಪ್ ಇದರ USB ಚಾರ್ಜಿಂಗು. ಮತ್ತು ಸ್ವಲ್ಪ ಸ್ಪೇಷಿಯಸ್ ಆಗಿ ಇದೆ, ಆರಾಮಾಗಿ 3 ಜನ ಕೂತ್ಕೋಬೋದು, ದೊಡ್ಡವರು. ಇಲ್ಲಿ ಒಂದು ಬಟನ್ ಇದೆ, ಆ್ಯಕ್ಚುಲಿ ಮ್ಯಾಗ್ನೆಟಿಕ್ ಇದು. ಅದನ್ನು ಪ್ರೆಸ್ ಮಾಡಿಕೊಂಡು ಹೀಗೆ ಮೇಲೆ ಎಳಿಬೇಕು. ಹೀಗೆ ಬಂದರೆ ಇಲ್ಲಿ 366 ಲೀಟರ್ ಬೂಸ್ಟ್ ಸ್ಪೇಸ್ ಬರುತ್ತೆ ನಮಗೆ ಆಯಿತಾ. ಹಾಗೆ ಇದನ್ನು ಜೋರಾಗಿ ಹಾಕಬೇಕು, ಇಲ್ಲಾಂದರೆ ಸರಿ ಲಾಕ್ ಆಗೋದಿಲ್ಲ. ಮತ್ತು ಇಲ್ಲಿ ಈ ಥರ ಓಪನ್ ಮಾಡಿರುತ್ತೆ, ಹೀಗೆ ಡೋರ್ ಓಪನಿಂಗು. 187 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ಮತ್ತು ಸೈಡ್ ಇಂಡಿಕೇಟ್ರು ಬರುತ್ತೆ ಇಲ್ಲಿ. ಮತ್ತು ಇಷ್ಟು ಹೇಳಿದ್ದೀನಿ ಸ್ನೇಹಿತರೆ. ಮತ್ತು ಇಲ್ಲಿ ಗೂಗಲ್ ಮ್ಯಾಪೆಲ್ಲ ಹಾಕ್ಕೋಬೇಕು ಅಂತಂದರೆ ನಾವು USB ಕೇಬಲ್ ಕನೆಕ್ಟ್ ಮಾಡಿಕೊಂಡು ಮತ್ತು GPS ಲೊಕೇಶನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಅಲ್ಲಿ ಆರಾಮಾಗಿ ಆಕ್ಸೆಸ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಇಷ್ಟು ಹೇಳ್ತಾ, ಇನ್ನೂ ತುಂಬ ಫ್ಯೂಚರ್ಸ್ ಇದ್ದಾವೆ, ನನಗೆ ಅಷ್ಟು ಗೊತ್ತಿಲ್ಲ. ನೋಡಿ, ಇಲ್ಲಿ ಫ್ರಂಟ್ 2 ಏರ್ ಬ್ಯಾಗ್ ಬರುತ್ತೆ, ಡ್ರೈವರ್ಗೊಂದು, ಪಕ್ಕದಲ್ಲಿರೋರಿಗೆ ಒಂದು ಏರ್ ಬ್ಯಾಗ್ ಬರುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಬಾಯ್ ಬಾಯ್.